ಶೇಖರ ಅಮ್ಮರ ಅಲ್ಲಪ್ಪ ಆಗಲ್ಲೇ ಬಂದಿದ್ದು ನಾನು ಮತ್ತು ನೀನು ಒಳ ಮಕ್ಕೋತೀಯ ಹೊರ ಮಕ್ಕೋತೀಯ ಅಂತ ಕೇಳಕ್ಕೆ ಬ್ಯಾಸ್ಗೆಲ್ಲ ನಿನ್ನ ದೋಸ್ತ ಮತ್ತು ಆತನ ಹೆಂಡತಿ ಅವ್ರು ಇಲ್ಲಿ ಮಕ್ಕೊಂಡ್ರ ನಾನು ನನ್ನ ಮೊಮ್ಮಕ್ಕಳು ಒಳಗೆ ಮಕ್ಕಂತೀವಿ. ಅದಕ್ಕೆ ನೀ ಎಲ್ಲಿ ಮಕ್ಕೋತಿ ನಿನಗೆಲ್ಲಿ ಹಾಸ್ಲಿ ಅಂತ ಕೇಳಕ್ಕೆ ಬಂದೆಪ್ಪ. ಎಲ್ಲ ಹುಡುಕಿದೆ ಎಲ್ಲೂ ಕಾಣಲಿಲ್ಲ. ಈಗ ಒಮ್ಮಿದ ಮಕ್ಳು ಬಂದು ನಿಂತಿಯಲ್ಲ. ಅದು ಅಮ್ಮರ ಆತು ಬಿಡು, ಎಲ್ಲರ ಅಡ್ಡಾಡಕ್ಕೆ ಹೋಗಿರ್ಬೋದು, ನಡೀತೈತಿ. ಬಾ ಏನಾರು ಉಣ್ಣು ಬಾ. ಆಗಲ್ಲಿ ಎಷ್ಟು ನಾವು ಬಲವಂತ ಮಾಡು ಉಣ್ಣಂದ್ರೆ ಉಣ್ಲಿಲ್ಲ. ಉಂಡು ಅಲ್ಲೇ ಒಳ ಮಕ್ಕೋ ಅಂತಂತ. ಪಾಪ ನಿನಗೆ ಗಾಯ ಒಂದು ಭಾಳ ಆಗ್ಯಾವು, ಅಲ್ಲೇ ಒಳ ಮಕ್ಕೋ ಅಂತಂತ ಬಾ. ಇಲ್ಲಮ್ಮ, ನಾ ಇಲ್ಲೇ ಇರ್ತೀನಿ. ನಂಗೆ ಮಕ್ಕೊಳಕ್ಕೆ ಮನಸ್ಸಿಲ್ಲ, ನಾ ಇಲ್ಲೇ ಇರ್ತೀನಿ. ಮಕ್ಕೊಳಕ್ಕೆ ಮನಸ್ಸಿಲ್ಲ? ಅದು ಯಾಕಪ್ಪ? ಇಷ್ಟಪಡಿ ಗಾಯ ಆಗೈತಿ, ಒಂದಿಟ್ಟು ಮಕ್ಕೊಂಡಂದ್ರೆ ನಿಂಗೆ ಸಮಾಧಾನ ಆಗುತ್ತೋ ತಮ್ಮ? ಇಲ್ಲ, ನಂಗೆ ಮಲಗಕ್ಕಾಗಲ್ಲ. ನೀವು ಮಕ್ಕೋರಿ, ನಾ ಇಲ್ಲೇ ಇರ್ತೀನಿ. ಹಂಗೇನ್ರ ಮಲಗ್ಬೇಕನ್ಸಿದ್ರೆ ಇಲ್ಲೇ ಈ ಕಡೆ ಎಲ್ಲರೂ ಮಲಗ್ತೀನಂತ. ಸರಿ, ಒಂದು ಕೆಲಸ ಮಾಡು, ಇಲ್ಲೇ ಕೆಳಗೆ ಚಾಪೆ ಹಸ್ಕೊಡ್ತೀನಿ. ಅಲ್ಲೋ ಭಾಳ ಅದಾವೋ ತಮ್ಮ, ನೀನು ಅದ್ರಾಗ ಕಾಡೊಂದಿಲ್ಲ ಮತ್ತೊಂದಿಲ್ಲ. ಆತು, ಮಚ್ಚರ್ದಾನಿ ಇಲ್ಲ ನೋಡಪ್ಪ ತಮ್ಮ. ನಮ್ಮ ಮನ್ಯಾಗ ಇದ್ದಿದ್ದು ಒಂದು ಅವ್ರು ಕಟ್ಕೊಂಡ್ರ, ಮಚ್ಚರ್ದಾನಿ ಇಲ್ಲ ಅಂತಾನೆ ನಾ ಹುಡುಗರು ಕಟ್ಕೊಂಡು ಒಳಗೆ ಮಕ್ಕೊತೀನಿ. ಮತ್ತು ಅಲ್ಲೇ ಬೆಳಕಂಡಾಗ ಶೇಟ್ ಗಾಳಿ ಬರ್ತದ, ಗಾಳಿಯಾಗ ಮಕ್ಕೊಂಡ್ರ ಆತಂತಂದು ಆತು. ಹಂಗಂದ್ರೆ ನಿನಗೂ ಇಲ್ಲೊಂದು ಚಾಪೆ ಕೊಡ್ತೀನಿ, ಇಲ್ಲೇ ಕೆಳಗೆ ಹಚ್ಕೊಂಡು ಮಕ್ಕೋ ಅಂತಂತ. ಆತಳ್ರಿ. ಯಪ್ಪ ಶೇಖರ, ಬಾ ತಮ್ಮ, ಇಲ್ಲಿ ಚಾಪೆ ಹಸೀನಿ, ಇಲ್ಲಿ ಈ ಕಡೆಗೆ ತಲೆ ಮಾಡಿ ಆ ಕಡೆ ಕಾಲು ಮಾಡಿ ಮಕ್ಕೋ ಅಂತಂತ ಬಾ. ಹ್ಞೂ ರೀ ಅಮ್ಮರ, ಬಂದೆ. ಅಲ್ಲಿ ಕೊಡದಾಗ ನೀರು ಇಟ್ಕೊಂಡಾರ ನೋಡು. ನಿನಗೇನ್ರ ಎದ್ದಂಗೆ ನೀರು ಬಾರ್ ಕುಡಿಬೇಕು ಅನ್ಸಿದ್ರೆ ಆ ಕೊಡದಾಗ ನೀರು ಕುಡಿಯಾ. ಆತು, ಅಡ್ಡಾಗೀಗ. ಹ್ಞೂ ರೀ ಅಮ್ಮರ. ಹಂಗೇನಾರು ಬೇಕನ್ಸಿದ್ರೆ ಹೊಟ್ಟು ಪಟ್ಟಷ್ಟು ಹೇಳಪ್ಪ. ಏನು ನಾನು ಮತ್ತು ಏನೂ ತಿಂದಿಲ್ಲ, ನೀನು ಆರಾಮೊಂದಿಲ್ಲಾರ್ದತ್ತ. ಏನಾರು ಬೇಕತ್ತಂದ್ರೆ ಒಂದು ಈಟು ಬಾಗ್ಲು ಬಡಿ, ನಾ ತೆಗಿತೀನಂತ. ಬರಲಾ ತುಂಬ ನನಗೂ ಅಡ್ಡಕ್ಕಿದಪ್ಪ, ಭಾಳ ಹೊತ್ತಾಗೈತಿ. ಹ್ಞೂ ರೀ ಅಮ್ಮರ, ಭಾಳ ಉಪಕಾರ ಆತ್ರಿ. ನೀವು ಮಕ್ಕೋರಿ ಪಾಪ, ನನ್ನಿಂದ ನಿಮಗೂ ತಡಾಗದ್ ಬೇಡ. ಆತಪ್ಪ ಆತು. ಅಲ್ಲ, ನಾಳೆ ಏನಾರ ಸರೋಜ ಬರಲಿಲ್ಲ ಅಂದ್ರೆ ಇಲ್ಲ, ನನಗೆ ಸರೋಜ ಇಲ್ಲದೆ ಇರೋಕ್ಕಾಗಲ್ಲ. ಅವ್ರ ಅಣ್ಣ ನೋಡ್ದ ಅನ್ಸುತ್ತೆ ನನ್ನ. ಹೌದು, ನೋಡ್ದ. ಹಪ್ಪಿ ತಪ್ಪಿ ಏನಾರು ಸರೋಜಗೆ ಹೆಚ್ಚು ಕಮ್ಮಿ ಮಾಡಿದ್ರ ಅವ ಎಂಥ ರಾಕ್ಷಸ ಅಂತಂದು ಇನ್ನೂ ಆಕಿಗೆ ಗೊತ್ತಿಲ್ಲ. ಅವ್ರ ಅಣ್ಣನ ದೇವರು ಅನ್ಕೊಂಡಳ, ಆದ್ರೆ ಅವ್ರ ಅಣ್ಣ ದೇವ್ರು ಮಕೊಡ ಹಾಕೊಂಡಿರೋ ರಾಕ್ಷಸ ಅಂತ ಆಕಿಗೆ ಗೊತ್ತಿಲ್ಲ ಪಾಪ. ಇಲ್ಲೇ ಅದಾರ ಶೇಖರ್. ಯಪ್ಪ ಚಲೋ ಆತ, ನಾನು ಅಲ್ಲಿಂದ ಬಂದಿದ್ದಕ್ಕೂ ಸಾರ್ಥಕ ಆತ. ಶೇಖರ್ ಶೇಖರ್ ಸರೋಜ, ನಾನೇನಾರ ಕನಸು ಕಾಣಕತ್ತೀನೇನ? ಎದ್ದೆ. ಸರೋಜ, ನೀನೇನು ಯಾಕೆ ಇಷ್ಟೊತ್ತಿನಾಗ ಬಂದಿ? ಅಂದ್ರ ನಾ ಅನ್ಕೊಂಡಿದ್ ನಿಜ. ನಿಮ್ಮ ಅಣ್ಣ ನನ್ನನ್ನು ನೋಡಿದ್ನನು, ಇನ್ನೂ ಮನೆ ಬಿಟ್ಟು ಹೊರಗೆ ಹಾಕಿದ್ನ? ಏನು ಆರಾಮದಿಲ್ಲ? ಹೊಡೆದ್ನನು, ಬಡದ್ನನು, ಏನು ಮಾಡ್ದ ಹೇಳು? ನಿಮ್ಮಣ್ಣ ಒಳ್ಳೆವಲ್ಲ ಸರೋಜ. ನೀನ್ ನಾ ಮನೆಗಿರೋದ್ರಾಗ ಅರ್ಥ ಇಲ್ಲ. ಹೊಡಿಯೋದಲ್ಲ, ಸಾಯಿಸ್ತಿದ್ದ. ನನ್ನನ್ನು ಸಾಯಿಸ್ಬೇಕಂತನ ಒಂದ ಕೈಯಾಗ ನನ್ನನ್ನು ಎತ್ತಿ ಮಂಚದ ಮ್ಯಾಗ ಒಕ್ಕಟ್ಟು ಇನ್ನೇನು ಸಾಯಿಸ್ಬೇಕು. ಅಪ್ಪ ಬಿಡು ಅಂದಿದ್ದಕ್ಕೆ ಬಿಟ್ಟ. ನಿಮ್ಮನ್ನಂತ್ರ ಬಿಡಲ್ಲ, ನೋಡೋಣಾತ. ನಿಮ್ಮನ್ನು ಹುಡುಕಿಸ್ತಾನ. ನೀವೇನ ನಾಳೆ ಅಪ್ಪಿ ತಪ್ಪಿ ನಮ್ಮ ಮನೆ ಹತ್ರ ಬಂದ್ರ ನಿಮ್ಮನ್ನು ಸಾಯಿಸ್ತೀನಿ ಅಂತ ನನಗೆ ಹೇಳ್ದರಿ. ರೀ ಹೇಳದ್ ಕೇಳ್ರಿ, ಇಲ್ಲಿಂದ ಇವತ್ತ ಹೊರಟೋಗ್ರಿ. ನಾನೀಗ ಹೋಗ್ತೀನಿ, ನೀ ನನ್ನ ಜೊತೆಗೆ ಈಗ ಬಾ, ಹೋಗ್ಬಿಡೋಣ ಇಬ್ರು. ಹೇಳದ್ ಕೇಳು ಸರೋಜ, ನಿಮ್ಮಣ್ಣ ಮನುಷ್ಯ ಅಲ್ಲ. ಆತ ನಮ್ಮನ್ನು ಎಲ್ಲಿ ಹೋದ್ರೂ ಬದುಕಕ್ ಕೊಡಲ್ಲ, ನಿನ್ನನ್ನು ಬದುಕಕ್ ಕೊಡಲ್ಲ. ಅದಕ್ಕೆ ನಾನು ನಿಮಗೆ ಹೇಳಕತ್ತೀನಿ, ನಾನೇನಾರ ನಿಮ್ಮ ಜೊತೆಗೆ ಬಂದ್ರೆ ಹುಡುಕಿಸ್ತಾನ, ಖಂಡಿತ ಹುಡುಕಿಸಿ ನನ್ನನ್ನು ನಿಮ್ಮನ್ನ ಸಾಯಿಸ್ತಾನವ. ಅದಕ್ಕೆ ಹೇಳಕತ್ತೀನಿ, ನೀವು ಇಲ್ಲಿಂದ ಹೊರಟೋಗಿ ನೀವಾದ್ರೂ ಬದುಕ್ರಿ. ನಾನಂತರ ನನ್ನ ಜೀವನ ಹಾಳಾಗೋಗುತ್ತೆ. ನೀವಿಲ್ಲ ನಾನಂತರ ಬದುಕಲ್ಲ. ನೋಡ್ ಸರೋಜ, ಬದುಕಿದ್ರೆ ಇಬ್ರು ಬದುಕಲ್ಲ, ಸತ್ರ ಇಬ್ರು ಸಾಯನ. ಕೊನೆಗೆ ಇಬ್ರು ಜೊತೆಗೆ ಸತ್ವನ ಸಾರ್ಥಕತೆ ಇರ್ತೈತಿ. ನಡಿ ಹೋಗೋಣ, ನಾವಿಬ್ರು ಜೀವನ ಮಾಡೋಣ. ಅದು ಬಿಟ್ಟು ನಿಮ್ಮ ಅಣ್ಣಗೆ ಹೆದ್ರಿ ನಿನ್ನ ಕಳ್ಕೊಳಕ್ ತಯಾರಿಲ್ಲ, ಯಾವ್ದ ಕಾರಣಕ್ಕೂ ಕಳ್ಕೊಳಲ್ಲ. ಸಾಯ್ತೀವಾ? ನೀನು ಕುರುಗಿ ನಿಮ್ಮ ಮನೆಗೆ ಸಾಯಕ್ಕಿಂತ, ನೀ ಇಲ್ದ ನಾನು ಕುರುಗಿ ನಾನೆಲ್ಲೋ ಸಾಯಕ್ಕಿಂತ ನಿಮ್ಮ ಅಣ್ಣ ನಮ್ಮಿಬ್ರು ಕೊಲೆ ಮಾಡ್ತಾನ? ಅದಾಗ್ಲಿ ಹಂಗ ಸಾಯನ. ಈಗ ಹೋಗೋಣ, ನಡಿ ಹೋಗೋಣ. ಹೌದು, ನೀವು ಹೇಳೋದು ನಿಜ. ಹೌದಲ್ಲ, ನಾನು ಬೇರೆ ಸಾಯಕ್ಕಿಂತ ಜೊತೆಗಿದ್ದ ಸಾಯೋದಾದ್ರೆ ಇಬ್ಬರು ಜೊತೆಗೆ ಸಾಯೋಣ. ಹಾ ಅಷ್ಟೇ ಮಾಡೋಣ.
ಅಷ್ಟ ಮಾಡೋಣ ರೀ. ನಡೀರಿ ನಡೀರಿ. ಹಾ ಹಾ ಇದು ಇದು ನನ್ನ ಸರೋಜ ಅಂದ್ರೆ ಇದು ಹ, ಈ ಧೈರ್ಯಶಾಲಿ ಸರೋಜನ ನನಗೆ ಬೇಕಾಗಿರೋದು. ಆತು, ಈಗ ಹೊರಡೋಣ. ಏನ ಬಾಯಿ ಆಗುತ್ತಲ್ಲ, ಏನದ ಬಾಯಿ? ಓ ಸೌಕರ್ತಿ ಅಮ್ಮರ ಅಲ್ಲವಾ, ಇದೇನವ ಇದು? ನೀನು ಈ ಟತ್ನಾಗ ಇಲ್ಲಿ ಬಂದಿದಿ? ಯವ್ವ, ನಿಮ್ಮ ಅಣ್ಣಗೆ ಏನಾರ ಗೊತ್ತಾತಂದ್ರ ನಿನ್ನ ಏನಿಲ್ವ ಯವ್ವ, ಕೊಚ್ಚಿ ಕೊಲೆ ಮಾಡ್ಬಿಡ್ತಾನ ತಾಯಿ. ಪಾಪ ಆ ಹುಡುಗ ನೋಡಲ್ಲಿ ಕಾಲು ಕೈ ಎಲ್ಲ ಮುರಿದು ಹಿಂದೆ ಹಿಪ್ಪೆ ಮಾಡಿ ಕಳ್ಸನ. ಅಂತದ್ರಾಗ ನೀನೇನಾರ ಇಲ್ಲಿವರೆಗೂ ಈಟತ್ನಾಗ ಬಂದಿ ಅಂತ ಗೊತ್ತಾತು ಅಂದ್ರೆ ನಿನ್ನನ್ನು ಉಳ್ಸಲ್ಲವಾತ, ನಿನ್ನನ್ನು ಉಳ್ಸಲ್ಲ. ಹೌದ್ರಿ ಅಮ್ಮರ, ನಮ್ಮನ್ನು ಉಳ್ಸಲ್ರಿ, ನನಗೆ ಗೊತ್ತೈತಿ. ಅದಕ್ಕೆ ಈಗ ನಾವು ಇಲ್ಲಿಂದ ಹೊರಟು ಬಿಡ್ತೀವಿ. ನಾನೇನಾರ ಆತ ನಮ್ಮಣ್ಣ ನನ್ನ ಕ್ವಾಣಿಗೆ ಹೋಗಿ ಈಗ ನೋಡಿ ಇಲ್ಲ ಅಂತ ಗೊತ್ತಾದ್ರೂ ಹುಡುಕೊಂಡು ಇಲ್ಲಿಗೆ ಬರ್ಬೋದು, ಹೇಳಕ್ಕಾಗಲ್ಲ. ಅದಕ್ಕೆ ಇಡೀ ಓಣಿನ ಊರ ಗೊತ್ತೈತಗ. ಒಬ್ರೊಬ್ರು ಮನೆಗೂ ಹೊಕ್ಕು ಹುಡುಕಿ ಬರ್ತಾನ, ಅದು ಮಾತ್ರ ನಿಜ. ಈ ಊರಾಗಿದ್ರೆ ನಾವು ಯಾವ್ದ ಕಾರಣಕ್ಕೂ ನಾವು ಮಣ್ಣೊಬ್ರಿ ಯಾವ್ದ ಕಾರಣಕ್ಕೂ ನಾವು ಬದುಕಕ್ಕಾಗಲ್ರಿ. ಅಮ್ಮರ, ಒಂದು ಸಹಾಯ ಮಾಡ್ತೀರಿ? ನಾನು ಇವರು ಈಗ ಹೋಗ್ತೀವಿ. ನಿಮ್ಮ ಹತ್ರ ಒಂದು 100 ರೂಪಾಯಿ ಇದ್ರೆ ಕೊಟ್ರಿ, ನಾವು ಅಲ್ಲಿ ಹೋಗಿ ನಮ್ಮ ಕೆಲಸಕ್ಕೆ ಮೇಲೆ ನಿಮಗೆ ಕಳಿಸ್ಕೊಡ್ತೀವಿ. ಬೇಸರ ಮಾಡ್ಕೋಬೇಡ್ರಿ ಅಮ್ಮರ, ಸಹಾಯ ಮಾಡಿರಿ. ಇದು ಒಂದು ಸಹಾಯ ಮಾಡಿಬಿಡ್ರಿ. ಅಯ್ಯೋ ನನ್ನ ಮಗಳ, ಇಲ್ಲಂತೀನಿ ನನವ. ಆತ ಕೊಡ್ತೀನಿ. ನನಗೇನು ವಾಪಸ್ ಕೊಡೋದು ಬೇಡ. ನಿಮ್ಮ ಅಣ್ಣ ಏನಾರ ಕೇಳ್ಕೊಂಬಂದ ಅಂದ್ರೆ ನಾನು ಎಲ್ಲ ಮಾತಾಡ್ತೀನಿ. ಈಗಂಕರು ನನ್ನ ಮಗೇನು ವಿಷಯ ಗೊತ್ತಿಲ್ಲ, ಮಕ್ಕೊಂಡವ್ ನನ್ನ ಮಗ ಸೊಸಿ. ಅವ್ರ ಈಗ ಬಂದಿದ್ದು ಗೊತ್ತಾಯ್ತಾ, ಬಂದು ಆಮೇಲೆ ಎಲ್ಲ ಹೋದ ಅಂತ ಹೇಳ್ತಾರೆ. ನೋಡೋಣ ಮುಂದೆ ಏನಾಗತ್ತಂತೇಳಿ. ಆಗಿದ್ದಾಗಲಿ. ನೀ ಹೆದರ್ಬೇಡ ತಂಗಿ, ನೀ ಹೆದರ್ಬೇಡ, ನಾನದೀನಿ. ಆತು, ಹೋಗ್ಬಿಡ್ರಿ, ಚಂದಾಗ ಇದ್ದು ಬಿಡ್ರಿ. ವಾಪಸ್ ಈ ಊರಿಗೆ ಬರಕ್ಕೆ ಹೋಗ್ಬೇಡವ, ಏನಾದರೂ ಬರಬೇಡ. ನಿಮ್ಮ ಅಣ್ಣ ಪರಮ ನೀಚ ಬರಬೇಡ. ನಿಮಗೆ ಗೊತ್ತೈತ್ರಿ ಊರನ್ನರಿಗೆ, ನನಗೆ ಸ್ವಂತ ತಂಗಿಗೆ ಆತಂದು ಎಂಥ ಗುಣ ಅನ್ನೋದು ಗೊತ್ತಾಗಲಿಲ್ರಿ ಅಮ್ಮರ. ಇಲ್ಲವಾ, ಇಡೀ ಊರು ಎಲ್ಲರೂ ನಿಮ್ಮ ಅಣ್ಣನ ಹೊಗಳ್ತಾರ. ಆದ್ರೆ ಬಡ್ಡಿ ಸಾಲದ ವಿಚಾರದಾಗ ರೊಕ್ಕ ಅಂತ ಬಂತು ಅಂದ್ರೆ ನಿಮ್ಮ ಅಣ್ಣ ರಾಕ್ಷಸ ತಂಗಿ, ರಾಕ್ಷಸ. ಅಮ್ಮರ, ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ಉಪಕಾರ ಏನಿಲ್ಲಪ್ಪ ತಮ್ಮ. ಅತ್ತಾಗ ಯಲ್ಲಾಪುರ ಕಡೆಗೆ ನಮ್ಮ ತಂಗಿ ಊರು, ಅಲ್ಲಿ ಜನದ ಓಡಾಟ ಬಳಕೆ ಕಮ್ಮಿ. ನಮ್ಮ ಕಡೆ ಮಂದಿ ಅಲ್ಲಿ ಯಾರೂ ಹೋಗೋದಿಲ್ಲ ಅಷ್ಟು. ನಮ್ಮ ತಂಗಿನ ಅಲ್ಲಿ ಕೊಟ್ಟಿವಿ, ನೀನೇನು ಮಾಡು, ಅಲ್ಲಿ ಕರ್ಕೊಂಡು ಹೋಗ್ಬಿಡಿಕಿನ, ಅಲ್ಲಿ ನೆಮ್ಮದಿಯಾಗಿರುವಂತಂತ. ಏನು ಅಲ್ಲಿ ನಿನ್ನ ಸಂಸಾರ ಕಟ್ಕೋ, ಮುಂದೆ ನೋಡುನಂತ, ದೇವ್ರಿಟ್ಟಂಗೆ ಅಲ್ಲಿ ಏನು. ಊರಿ ಅಮ್ಮರ, ಅಷ್ಟೇ ಮಾಡ್ತೀನಿ. ನಿಮ್ಮಿಂದ ಕರೆನ ಉಪಕಾರ ಆತ್ರಿ. ಹೌದ್ರಿ ಅಮ್ಮರ. ಹೊಂಡ್ರಿ ಇನ್ನೂ ಅಲ್ಲ, ಮನ್ಯಾಗ ಏನೇನಾಗೈತೆ ಏನು ಕತಿಯ. ನೀವು ಒಂದು 5 ನಿಮಿಷ ಹೆಚ್ಚು ಕಮ್ಮಿ ನೀವು ಇಲ್ಲಿದ್ರೇನು ನಿಮ್ಮ ಜೀವಕ್ಕೆ ಅಪಾಯ ಐತಪ್ಪ. ನಡ್ರಿ ನಡಿ, ಇಲ್ಲಿಂದ ಹೋಗೋಣ ನಡಿ. ಬರ್ರಿ, ಹೋಗನ್ ಬರ್ರಿ ಅಮ್ಮರ, ಬರ್ತೀವ್ರಿ. ಸದ್ಯಕ್ಕಂಕರು ಬರೋ ಯೋಚನೆ ಮಾಡಬೇಡಪ್ಪ, ನಡಿ, ಇಲ್ಲಿಂದ ನಡಿ. ಅಳಬೇಡ, ನಡಿ ಹೋಗೋಣ. ಊರಿ ನಡೀರಿ, ಹೋಗೋಣ. ಪಾಪ ಹುಡುಗರು ಸಣ್ಣವಿನ, ಅವನು ಕ್ರೌರಿಕ್ಕ ನಲಿಗೆ ಹೋಗ್ಬಿಡ್ತಾವ. ಸರೋಜವ್ವ, ನೀರಂದಲ್ವಾ ತಂಗಿ, ಬಾಗಿಲು ತೆಗಿ, ಅವ ಮಕ್ಕೊಂಡ. ಸರೋಜಾ, ಬಾಗ್ಲಕ್ಕೊಂಡಿಯ? ಬಾಗಿಲು ತೆಗಿಬಿ ತಂಗಿ. ಯಾಕೆ ಬಾಗಿಲಕ್ಕೊಂಡಿ ಒಳಗಿಂದ? ನೀರಂದಲ್ಲ. ಸರೋಜಾ, ಏನ್ ಮಾಡಕತ್ತಿದಿ? ತೆಗಿ ಬಾಗ್ಲೆ ಕಕ್ಕೊಂಡಿದಿ. ಬಾಗಿಲು ತೆಗಿಬೇ. ಸರೋಜಾ, ನಾ ಬಾಗಿಲು ಹೊಡ್ಕೊಂಡು ಒಳಗೆ ಬರ್ತೀನಿ. ಸರೋಜಾ, ಸರೋಜಾ ಎಲ್ಲದೀವ? ಸರೋಜಾ, ನೋಡು, ನಾಟಕ ಮಾಡಬೇಡ. ಸರೋಜಾ, ಎಲ್ಲದಿ? ಅಯ್ಯಯ್ಯೋ, ಹಂಚು ತೆಗೆದು ಓಡಿ ಹೋದ್ಲಾಯ್ಕಿ. ಅಂದ್ರ ಅವನ ಜೊತೆಗೆ ಹೋದ್ಲಾಯ್ಕಿ. ಅಯ್ಯೋ, ಹಾಳದಾಕ್ಯ ಮನಿ ಮಾನ ಮರ್ಯಾದಿ ಎಲ್ಲನೂ ಹಾಳು ಮಾಡಿ ಏನು ಮಾಡಲಿ? ಎಂಥ ಮಗಳು ಕೊಟ್ಬಿಟ್ಟೆಪ್ಪ ದೇವ್ರಿ ನೀ ನನಗ. ಮಲ್ಲಯ್ಯ, ಲೋ ಮಲ್ಲಯ್ಯ, ಏಯ್ ಬಜನ್ಗೌಡ, ಮಲ್ಲನಗೌಡ. ಅಪ್ಪ, ಏನಾತು? ಎಲ್ಲದ ಸರೋಜ? ಯಾಕೆ ಹಿಂಗೆ ಕೂತಿರಿ ನೀವು?